ನಮಸ್ತೆ ಸ್ನೇಹಿತರೆ, ಕನ್ನಡ ಕೆಸೆಟ್ ಅಂಡ್ ಯುಜಿಸಿ ನೆಟ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಗೆಳೆಯರೆ, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಳಿ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಬಹಳ ಹಿಂದೆ ಇದೇ ಯುಜಿಸಿ ನೆಟ್ ಕೆಸೆಟ್ ಸಂಬಂಧಪಟ್ಟಂಗೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ. ಆದರೆ ಅದಾದ ನಂತರ ನನಗೆ ನಾನಾ ಕಾರಣಗಳಿಂದ ಮತ್ತೆ ಕೆಲಸದ ಒತ್ತಡಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಈಗ ವಿಡಿಯೋನ ಶುರು ಮಾಡೋಣ. ಕನ್ನಡದಲ್ಲಿ ಕೆಸೆಟ್ ಮತ್ತೆ ಯುಜಿಸಿ ನೆಟ್ ಸಂಬಂಧಪಟ್ಟಂಗೆ ನಾವು ಹೇಗೆ ಅದನ್ನ ಕ್ಲಿಯರ್ ಮಾಡಬೇಕು, ಹೇಗೆ ನಾವು ಅದರಲ್ಲಿ ಯಶಸ್ಸು ಗಳಿಸ್ಬೇಕು ಅಂತಂದ್ರೆ, ನೋಡಿ, ನಾನು ಹೇಳ್ತಿರೋಂಥ ವಿಷಯ ಕೆಸೆಟ್ ಮತ್ತೆ ಯುಜಿಸಿ ನೆಟ್ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಂಬಂಧಪಟ್ಟಿತ್ತು. ನೋಡಿ, ಈ ಕೆಸೆಟ್ ಮತ್ತೆ ಯುಜಿಸಿ ನೆಟ್ ನಾವು ಹೇಗೆ ಕ್ರ್ಯಾಕ್ ಮಾಡಬೇಕು ಮತ್ತೆ ಅದನ್ನ ಹೇಗೆ ನಾವು ಅತ್ಯಂತ ಸುಲಭವಾಗಿ ಮತ್ತೆ ಯಾವುದೇ ಒತ್ತಡ ಇಲ್ದಿರ ಮತ್ತೆ ವಿಷಯನ ತಿಳ್ಕೊಂಡು ನಾವು ಹೇಗೆ ಅದರಿಂದ ನಾವು ಉತ್ತೀರ್ಣರಾಗಬೇಕು ಇಲ್ಲ ಪಾಸ್ ಆಗಬೇಕು ಅಂತಂದ್ರೆ, ನೋಡಿ, ಅದಕ್ಕೆ ನನ್ನ ಅನುಭವದ ಪ್ರಕಾರ ಪಂಚತಂತ್ರ ಅಂದ್ರೆ ನಾನು ಫಾಲೋ ಮಾಡಿದ್ದು ಪಂಚತಂತ್ರ. ಅಂದ್ರೆ ನನ್ನ ಪ್ರಕಾರ ಪಂಚತಂತ್ರ ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಆ ಪಂಚತಂತ್ರದಲ್ಲಿ ಮೊದಲನೇದು ಸಿಲೆಬಸ್, ಎರಡನೇದು ಅದಕ್ಕೆ ಸಂಬಂಧಪಟ್ಟಂತ ನಿಖರ ಮಾಹಿತಿಗಳಂತ ಪುಸ್ತಕಗಳು. ಅದಾದ ನಂತರ ಕಳೆದ ವರ್ಷ ಇಲ್ಲಾಂತಂದ್ರೆ ಏನು ಕೆಸೆಟ್ ಮತ್ತೆ ಯುಜಿಸಿ ನೆಟ್ ನಡೆಸಿದಂತ ಪರೀಕ್ಷೆಗಳ ಈ ಕ್ವಶನ್ ಪೇಪರ್ಸ್ಗಳು ಬರ್ತಾವಲ್ಲ ಅದು. ನಂತರ ನೋಟ್ಸ್, ನಾವು ಕೀ ಪಾಯಿಂಟ್ಸ್ ಮಾಡ್ಕೊಬೇಕು. ಅದಾದ ನಂತರ ಈ ನಾಲ್ಕನ್ನು ಮೂಲವಾಗಿ ಇಟ್ಕೊಂಡು ನಾವು ರಿವಿಷನ್ ಮಾಡಬೇಕು. ಈ ನನ್ನ ಪ್ರಕಾರ ಈ ಪಂಚತಂತ್ರ ನೀವು ಫಾಲೋ ಮಾಡ್ಬಿಟ್ರೆ ಮತ್ತೆ ಅದನ್ನ ನೀವು ಏನಾದ್ರೂ ಆ ಕ್ರಮಬದ್ಧತೆಯಿಂದ ನೀವು ಓದ್ಕೊಂಡ್ಬಿಟ್ರೆ ಮತ್ತೆ ಅದನ್ನ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ, ಯಾವುದೇ ಪರೀಕ್ಷೆ ಆಗಿರ್ಲಿ, ಯಾವುದೇ ಯುಜಿಸಿ ನೆಟ್ ಎನಿ ಸಬ್ಜೆಕ್ಟ್ಸ್, ಕೆಸೆಟ್ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಪರೀಕ್ಷೆ ಆಗಿರ್ಲಿ, ಈ ಪಂಚತಂತ್ರ ನೀವೇನ ಫಾಲೋ ಮಾಡ್ಬಿಟ್ರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಯಶಸ್ಸು ಗಳಿಸ್ಬೋದು. ನೋಡಿ, ಈಗ ನಾನೇನ್ ಹೇಳಿದೆ, ಮೊದಲಿಗೆ ಯಾಕೆ ಈ ಪಂಚತಂತ್ರನ ಫಾಲೋ ಮಾಡ್ಬೇಕು ಅಂತಂದ್ರೆ, ನೋಡಿ, ಮೊದಲಿಗೆ ನಾನೇನ್ ಹೇಳಿದೆ, ಸಿಲೆಬಸ್ ಡೌನ್ಲೋಡ್ ಮಾಡ್ಬೇಕು ಅಂತ ಹೇಳಿದೆ. ನೋಡಿ, ಬೇಸಿಕ್ ಸಿಲೆಬಸ್ ಡೌನ್ ಮಾಡಬೇಕು. ಯಾಕೆ ಅಂತಂದ್ರೆ ಒಂದು ಉದಾಹರಣೆ ಕೊಟ್ಟಿರ್ತೀನಿ. ನೋಡಿ, ನಾವು ಈಗ ಒಂದು ಅಡ್ರೆಸ್ ಹೋಗ್ಬೇಕು. ಇವಾಗ ನಮ್ಗೆ ಒಂದು ಅಡ್ರೆಸ್ ಬೇಡ, ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ಳೋಣ. ಒಂದು ಟಾರ್ಗೆಟ್ ರೀಚ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಆದಂತ ಒಂದು ರೂಟ್ ಇರುತ್ತೆ, ಒಂದು ದಾರಿ ಇರುತ್ತೆ, ಒಂದು ಹಾದಿ ಇರುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಆ ದಾರಿಯಲ್ಲಿ ಹೋದಾಗ ಮಾತ್ರನೇ ನಾವು ಏನು ಟಾರ್ಗೆಟ್ ನ ಮುಟ್ಬೇಕು ಅಂತಿದೀವೋ ಅದನ್ನ ಮುಟ್ಟಕ್ಕಾಗತ್ತೆ. ನಾವು ಆ ದಾರಿ ಬಿಟ್ಬಿಟ್ಟು ನಮ್ಗೆ ಗೊತ್ತಿಲ್ದಿರ, ಯಾವುದೋ ಮಾಹಿತಿ ಇಲ್ದಿರ ಮತ್ತೆ ನಮ್ಗೆ ಯಾವುದೇ ಜ್ಞಾನ ಇಲ್ದಿರ ನಾವು ಏನ್ ಮಾಡ್ತಾ ಇದ್ರಿ, ಎಲ್ಲಾ ಕಡೆ ಹೋಗ್ತಿದ್ವಿ. ಬಟ್ ನಾವು ಪ್ರಯತ್ನ ಪಡ್ತಾ ಇದೀರಿ, ಆದ್ರೆ ಎಲ್ಲೆಲ್ಲೋ ಹೋಗ್ತಾ ಇದೀವಿ, ಆ ಟಾರ್ಗೆಟ್ ನ ರೀಚ್ ಮಾಡಕ್ಕಾಗಲ್ಲ. ಹಾಗೆ ನಾವು ಈ ಸಿಲೆಬಸ್ ಅಂತ ಇದೆಯಲ್ಲ, ಮೊದಲಿಗೆ ಬೇಸಿಕ್ ಸಿಲೆಬಸ್ ಅಂತ ಎಲ್ಲಾ ಎಕ್ಸಾಮ್ಸ್, ಈ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಯುಜಿಸಿ ನೆಟ್, ಕೆಸೆಟ್ ಅವರು ಈ ಸಿಲೆಬಸ್ ಅಂತ ಬಿಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಕೆಸೆಟ್ ಯುಜಿಸಿ ನೆಟ್ ಅಲ್ಲಿ 2 ಪೇಪರ್ ಬರುತ್ತೆ. ಒಂದು ಪೇಪರ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಅಂತಂದ್ರೆ ಯುಜಿಸಿ ನೆಟ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ, ಅಂತಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್. ಕೆಸೆಟ್ ಅಲ್ಲೂ ಅದೇ ತರ ಇರುತ್ತೆ, ಮತ್ತೆ ಅದು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುತ್ತೆ. ಆದ್ರೆ ಯುಜಿಸಿ ನೆಟ್ ಅಲ್ಲಿ ಅಂದ್ರೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ಏನಂತಂದ್ರೆ ನಿಮ್ಗೆ ಹಿಂದಿ ಮತ್ತೆ ಇಂಗ್ಲಿಷ್ ಕೊಡ್ತಾನೆ, ಮತ್ತೆ ನಿಮ್ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಾನು ಸೆಲೆಕ್ಟ್ ಮಾಡಿರುವಂತ ಸಬ್ಜೆಕ್ಟ್ ಕನ್ನಡ ಆಗಿರೋದ್ನ ಕನ್ನಡದಲ್ಲಿ ಇರುತ್ತೆ, ಯಾಕಂದ್ರೆ ಲ್ಯಾಂಗ್ವೇಜ್ ಅದು ಕನ್ನಡದಲ್ಲಿ ಇರುತ್ತೆ. ಇನ್ ಮಿಕ್ಕಿದೆಲ್ಲ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ. ಕರ್ನಾಟಕ ನಡೆಸುವಂತ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಏನಿರುತ್ತೆ ಮತ್ತೆ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುತ್ತೆ. ನೋಡಿ, ಈ ಸಿಲೆಬಸ್ ಅಂತ ಬಿಡ್ತಾನೆ, ಆ ಸಿಲೆಬಸ್ ಡೌನ್ಲೋಡ್ ಮಾಡ್ಕೋಬೇಕು ನಾವು. ಆ ಮೊದಲೇ ಹೆಜ್ಜೆನೆ ಈ ಪಂಚತಂತ್ರದಲ್ಲಿ ಮೊದಲ ತಂತ್ರನೇ ಈ ಸಿಲೆಬಸ್. ಈ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಮ್ಮಲ್ಲಿ ಒಂದು ಪ್ರಶ್ನೆ ಒಂದು ಉತ್ತರ ಸಿಗುತ್ತೆ ನಮ್ಗೆ. ಯಾಕೆ ಒಂದು ಉತ್ತರ ಒಂದು ಪ್ರಶ್ನೆ ಅಂತ ಅನ್ಕೊಳ್ಳಿ. ಒಂದು ಉತ್ತರ ಏನಪ್ಪಾ ಅಂತಂದ್ರೆ ನಾವ್ ಏನ್ ಓದ್ಬೇಕು ಅನ್ನೋ ಒಂದು ಉತ್ತರ ಸಿಗುತ್ತೆ. ಅಂದ್ರೆ ಈ ಬೌಂಡ್ರಿ ನಮ್ಗೆ ಸಿಗುತ್ತೆ. ಈ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಮ್ಗೆ ಬೌಂಡ್ರಿನೇ ಇರಲ್ಲ. ಯಾವ್ದು ಓದ್ಬೇಕು ಏನ್ ಓದ್ಬೇಕು ಅಂತ ಗೊತ್ತಾಗಲ್ಲ, ನಾವು ಕಷ್ಟಪಡ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದರಲ್ಲಿ
ಇರುವಂತ ಏನು ಪಠ್ಯಕ್ರಮದಲ್ಲಿ ಇರುವಂತ ಏನು ಅಧ್ಯಾಯಗಳಿದೆ ಆ 10 ಅಧ್ಯಾಯಗಳು ಕೊಟ್ಟಿರ್ತಾನೆ. ಪೇಪರ್ 1 ಅಲ್ಲೂ ಅಷ್ಟೇ, ಪೇಪರ್ 2 ಅಲ್ಲೂ ಅಷ್ಟೇ. ಪೇಪರ್ 2 ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಪೇಪರ್ 2 ನಮ್ಮ ಸಬ್ಜೆಕ್ಟ್ ಇರುತ್ತೆ, ಕನ್ನಡ ಇರುತ್ತೆ, ನಿಮ್ದು ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಕಾಮರ್ಸ್ ಇರ್ಬೋದು, ಎನಿ ರೆಸ್ಪೆಕ್ಟೆಡ್ ಸಬ್ಜೆಕ್ಟ್ಸ್ ಇರ್ಬೋದು. ಆ ಸಬ್ಜೆಕ್ಟ್ ತಕ್ಕಂಗೆ 10 ಯೂನಿಟ್ ಕೊಟ್ಟಿರ್ತಾನೆ ಆ ಪಠ್ಯಕ್ರಮದಲ್ಲಿ. ಆ 10 ಯೂನಿಟ್ ಅಲ್ಲೂ ಕೂಡ ನಿಮ್ಗೆ ಈ ಮಾಹಿತಿಗಳು ಕೊಟ್ಟಿರ್ತಾನೆ, ಈ ವಿಷಯಗಳನ್ನ ಸೂಚಿಸಿರ್ತಾನೆ. ಆ ವಿಷಯನ ನಾವು ಎಲ್ಲಿ ತಗೋಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎಲ್ಲಿ ನಾವು ಅದನ್ನ ಓದ್ಬೇಕು, ಈ ವಿಷಯಗಳೆಲ್ಲ ಬರುತ್ತೆ, ಇದ್ರ ಮಾಹಿತಿ ಹೆಂಗ್ ಪಡ್ಕೊಬೇಕು, ಈ ಜ್ಞಾನ ನಾವು ಹೇಗೆ ವೃದ್ಧಿಸ್ಕೊಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಹುಟ್ಟಾಕೋದು ಮತ್ತೆ ಈ ಉತ್ತರ ಕೊಡೋದು ಎರಡೂ ಈ ಸಿಲೆಬಸ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ನಾವು UGC ನೆಟ್ ಆಗ್ಲಿ KCET ಆಗ್ಲಿ ಬರಿಬೇಕು ಅಂತಂದ್ರೆ ಈ ಸಿಲೆಬಸ್ ಅನ್ನೋದನ್ನ ಮೊದಲೇ ನಾವು ಡೌನ್ಲೋಡ್ ಮಾಡ್ಕೊಬೇಕು. ಆ ಹಾರ್ಡ್ ಕಾಪಿ ನಮ್ಮ ಕೈಲಿ ಇಟ್ಕೊಬೇಕು. ಆ ಹಾರ್ಡ್ ಕಾಪಿನ ಇಟ್ಕೊಂಡು ಈ 10 ಅಧ್ಯಾಯಗಳಿರ್ತವೆ, 10 ಯೂನಿಟ್ ಇರುತ್ತೆ. 10 ಯೂನಿಟ್ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು, ಚೆಕ್ ಮಾಡಬೇಕು. ಚೆಕ್ ಮಾಡಾದ್ಮೇಲೆ ಅದ್ರ ಪ್ರಕಾರ ನಾವು ಕೆಲವು ಪುಸ್ತಕಗಳು ಸಿಗುತ್ತೆ. ಕೆಲವು ಪುಸ್ತಕಗಳು ಅಂದ್ರೆ ಆ 10 ಯೂನಿಟ್ಗೂ ಸಂಬಂಧಪಟ್ಟಂತ ಪುಸ್ತಕಗಳು ನಮ್ಗೆ ಸಿಗುತ್ತೆ. ಆ ಪುಸ್ತಕಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಮುಂದಕ್ಕೆ ಹೇಳ್ತೀನಿ. ಈಗ ಈ ಸಿಲೆಬಸ್ ಇರುತ್ತಲ್ಲ, ಇದು ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಈ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಯಾವ ಬುಕ್ ಓದ್ಬೇಕು, ಯಾವ ಪುಸ್ತಕ ಓದ್ಬೇಕು, ಯಾವ ವಿಷಯಕ್ಕೆ ಯಾವ ಪುಸ್ತಕಗಳಿದೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳಕ್ಕಾಗತ್ತೆ. ನಂತರ ನೀವು ಅವಾಗ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಈ ಸಿಲೆಬಸ್ ನೀವು ಹಾರ್ಡ್ ಕಾಪಿ ನಿಮ್ ಕೈಗೆ ಸಿಕ್ಕಿದ್ಮೇಲೆ ಅದನ್ನ ನೀವು ಯಾವ ಪುಸ್ತಕಗಳು ಸಿಗುತ್ತೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ಆ ಪುಸ್ತಕಗಳು ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೂಲಂಕುಷವಾಗಿ ಎಲ್ಲಾ ಪುಸ್ತಕಗಳು ವಿವರಣಾತ್ಮಕವಾಗಿ ನಿಮ್ಗೆ ಹೇಳ್ತೀನಿ. ಯಾವ ಪುಸ್ತಕಗಳು ನಾನು ಓದಿದ್ದೆ, ಯಾವ ಪುಸ್ತಕದಿಂದ ನಿಮ್ಗೆ ನಿಖರವಾದಂತ ಮಾಹಿತಿ ಸಿಗುತ್ತೆ ಮತ್ತೆ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ ಅಂತ ನಾನು ಖಂಡಿತ ನಿಮ್ಮೊಂದಿಗೆ ಹಂಚ್ಕೊಂತೀನಿ. ಅದಕ್ಕಿಂತ ಮುಂಚೆ ಈಗ ನಿಮ್ಗೆ ಈ ಪಂಚತಂತ್ರಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈ ನನ್ನ ಪಂಚತಂತ್ರಗಳ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. UGC ನೆಟ್ ಪಂಚತಂತ್ರಗಳ ಬಗ್ಗೆ ನೀವು ಮೊದಲಿಗೆ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊತೀರಾ. ಸಿಲೆಬಸ್ ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಬರೋದೆ ನಿಮ್ಗೆ ಟೆಕ್ಸ್ಟ್ ಬುಕ್, ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು, ಉಲ್ಲೇಖಿತ ಪುಸ್ತಕಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ರೆಫರೆನ್ಸ್ ಬುಕ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆ ರೆಫರೆನ್ಸ್ ಬುಕ್ ನ ಸರಿಯಾಗಿ ನಾವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಆ ಸರಿಯಾಗಿ ಆಯ್ಕೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಂತಂದ್ರೆ ಹಲವಾರು ವರ್ಷಗಳಿಂದ ನಡೆದಿರುವಂತ ಪರೀಕ್ಷೆಗಳು ಏನಿರ್ತಾವಲ್ಲ, ಆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ. ಆ ಪ್ರಶ್ನೆ ಪತ್ರಿಕೆಗಳು ತಗೋಬೇಕಾಗತ್ತೆ. ಆ ಪ್ರಶ್ನೆ ಪತ್ರಿಕೆಗಳು ತಗೊಂಡ್ರೆ ನಿಮ್ಗೆ ಯಾವ ವಿಷಯ ಹೇಗ್ ಕೇಳಿದಾನೆ, ಏನು ಸೂಕ್ಷ್ಮವಾಗಿ ಕೇಳಿದಾನ, ವ್ಯಾಪ್ತಿ ಪ್ರಕಾರ ಕೇಳಿದಾನ, ಯಾವ ವಿಷಯನ ಫೋಕಸ್ ಮಾಡ್ತಾ ಇದ್ದಾನೆ, ನಿಮ್ UGC ನೆಟ್ ಆಗ್ಲಿ KCET ಆಗ್ಲಿ ಆ ಪೇಪರ್ಸ್ ಅಲ್ಲಿ ಒಂದು ದಾಟಿ ಇರುತ್ತೆ, ಒಂದು ಫ್ಲೇವರ್ ಇರುತ್ತೆ. ಆ ಫ್ಲೇವರ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನೀವು ಆ ಕ್ವಶನ್ ಪೇಪರ್ಸ್ ನ ನೀವು ಓದ್ಬೇಕಾಗತ್ತೆ. ಆ ಕ್ವಶನ್ ಪೇಪರ್ಸ್ ನ ನೀವು ಚೆಕ್ ಮಾಡ್ಬೇಕಾಗತ್ತೆ, ನೀವು ಮಾರ್ಕ್ ಟೆಸ್ಟ್ ತಗೋಬೇಕಾಗತ್ತೆ. ಅದಾದ ನಂತರ ನೀವು ಏನ್ ಈ ಪುಸ್ತಕಗಳು ಇರ್ತಾವಲ್ಲ, ಈ ಸಿಲೆಬಸ್ ಪ್ರಕಾರ ನೀವು 10 ಯೂನಿಟ್ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಬೇಕಾಗತ್ತೆ. ಆ ನೋಟ್ಬುಕ್ ಒಂದೊಂದು ಯೂನಿಟ್ ಒಂದೊಂದು ವಿಷಯನೂ ನೀವು ಬರ್ಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೊಂಡು ಪುಸ್ತಕಗಳನ್ನ ಓದಾಗ ನಿಮ್ಗೆ ಈ ಕ್ವಶನ್ ಪೇಪರ್ ಏನ್ ಓದ್ತಿರಲ್ಲ, ಆ ಕ್ವಶನ್ ಪೇಪರ್ ಓದಿದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಐಡಿಯಾ ಸಿಕ್ಕಿದಾಗ ನೀವು ಪುಸ್ತಕಗಳು ಓದಿದಾಗ ಏನಾಗುತ್ತೆ, ಈ ತರ ಪ್ರಶ್ನೆಗಳು ಕೇಳ್ತಾರೆ UGC ನೆಟ್ ಆಗ್ಲಿ KCET ಆಗ್ಲಿ ಈ ತರ ಪ್ರಶ್ನೆಗಳು ಕೇಳ್ತಾರೆ. ಈ ವಿಷಯ ನಿಮ್ಗೆ ತಾನಾಗೆ ನಿಮ್ಗೆ ಆ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ. ಆ ಒಂದು ಜ್ಞಾನ ನಿಮ್ಗೆ ವೃದ್ಧಿಸ್ಕೊಂಡು ಹೋಗ್ತಾ ಇರ್ತೀರಾ. ಅದ್ರ ತಕ್ಕಂಗೆ ನೀವು ಏನ್ ಮಾಡ್ತೀವಿ, ಈ ಸಿಲೆಬಸ್ ಡೌನ್ಲೋಡ್ ಮಾಡೋದ್ರಿಂದ, ಈ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಓದೋದ್ರಿಂದ ನಿಮ್ಗೆ ಒಂದು ಐಡಿಯಾ ಬಂದು ನೀವು ಪುಸ್ತಕಗಳನ್ನ ಓದ್ಬೇಕಾಗತ್ತೆ. ಓದಿರೋದನ್ನ ಬರ್ಕೊಬೇಕಾಗತ್ತೆ. ಬರ್ಕೊಂಡು ದಾಖಲಾತಿ ಮಾಡ್ಕೊಬೇಕಾಗತ್ತೆ. ಯಾಕೆ ದಾಖಲಾತಿ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಈಗ ಆ ದಾಖಲಾತಿ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು, ಕೀ ಪಾಯಿಂಟ್ಸ್ ಮಾಡ್ಕೊಬೇಕು. ಏನೇನು ಆ ಪುಸ್ತಕ ನೀವೇನು ಅಧ್ಯಯನ ಮಾಡಿರ್ತೀರಲ್ಲ, ಆ ಪುಸ್ತಕಗಳನ್ನ ಅಧ್ಯಯನ ಮಾಡ್ಕೊಂಡು ನೀವು ಕೀ ಪಾಯಿಂಟ್ಸ್ ಮಾಡ್ಕೊಬೇಕಾಗತ್ತೆ. ಆ ಕೀ ಪಾಯಿಂಟ್ಸ್ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಪುನರಾವರ್ತನೆ ಮಾಡ್ಬೇಕಾಗತ್ತೆ. ಆ ಪುನರಾವರ್ತನೆ ರಿವಿಷನ್ಸ್ ಅಂದ್ರೆ ಏನ್ UGC ನೆಟ್ ಇವಾಗ ನೋಡಿ, ಇವಾಗ UGC ನೆಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಮಾರ್ಚ್ 10ನೇ ತಾರೀಕಿಂದ UGC ನೆಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೀವು ಈ ಕೂಡಲಿಂದಾನೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ 5 ಪಂಚತಂತ್ರಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಈ ಫಾಲೋ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇವಾಗ ಕೀ ಪಾಯಿಂಟ್ಸ್ ಬರ್ಕೊಬೇಕು ಅಂತ ಹೇಳಿದ್ದೆ ನಿಮ್ಗೆ. ಆ ಕೀ ಪಾಯಿಂಟ್ಸ್ ಬರ್ಕೊಂಡಾದ್ಮೇಲೆ ನೀವು ಪುನರಾವರ್ತನೆ ಮಾಡ್ಕೊಂಡು ಹೋಗ್ತೀರಾ. ಮತ್ತೆ ನಿಮ್ಗೆ ಅದು ನಿಮ್ಗೆ ತಲೆಗೆ ಹಂಗೆ ಕುತ್ಕೊಳ್ಳುತ್ತೆ. ಅದು ಅಂದ್ರೆ ನೀವು ಮರೆಯಕ್ಕೆ ಸಾಧ್ಯ ಇರಲ್ಲ, ಅಷ್ಟು ಕಷ್ಟ ಆಗೋದಿಲ್ಲ. ಬಟ್ ನಿಮ್ಗೆ ಗೊತ್ತಿರೋದು, ಆದ್ರೆ ನೀವು ಪರೀಕ್ಷೆ ಬರೆಯೋ ಗೊತ್ತಾಗುತ್ತೆ. ನಾನು ಎಲ್ಲೋ ಓದಿದ್ದೀನಿ ಅನ್ನೋ ನೆನಪು ನಿಮ್ಗೆ ನಿಖರವಾಗಿ ನೀವು ಆ ಪ್ರಶ್ನೆ ಓದಿದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಆ ಐಡಿಯಾ ಸಿಕ್ಕಿದಾಗ ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ನೀವು ಆಲ್ಮೋಸ್ಟ್ ನೀವು ಅದನ್ನ ಕ್ರ್ಯಾಕ್ ಮಾಡಬಹುದಾಗುತ್ತೆ.
ನೋಡಿ, ಯಾಕೆ ಈ ಪುನರಾವರ್ತನೆ ಮಾಡ್ಕೋಬೇಕು ಅಂತಂದ್ರೆ, ನೀವು ಯಾವಾಗ ಪುನರಾವರ್ತನೆ ಮಾಡ್ಕೊತೀರಾ ಅಂತಂದ್ರೆ ನಿಮ್ಮ ಹತ್ರ ಒಂದು ನೋಟ್ಸ್ ಇರ್ಬೇಕಾಗತ್ತೆ. ಸಿಂಪಲ್. ಯಾಕೆ ಆ ನೋಟ್ಸ್ ಆಗುತ್ತೆ ಅಂತಂದ್ರೆ ಈ ಸಿಲೆಬಸ್ ಇಂದ. ಈ ಸಿಲೆಬಸ್ ನ ನೀವು ಫಾಲೋ ಮಾಡ್ತೀರಾ, ಅದ್ರ ತಕ್ಕಂಗೆ ಒಂದು ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊತೀರಾ. ಅದಾದ್ಮೇಲೆ ಅದಕ್ಕೆ ನಿಮ್ಗೆ ಉಪಯೋಗ ಆಗೋ ತರ ಫ್ಯೂಯರ್ಸ್ ಕ್ವಶನ್ ಪೇಪರ್ಸ್ ಅಂದ್ರೆ ಕಳೆದ ವರ್ಷಗಳಲ್ಲಿ ನಡೆದಿರುವಂತ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಚೆಕ್ ಮಾಡಿರ್ತೀರಾ. ಅದಾದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಐಡಿಯಾ ಮಾಡ್ಕೊಂಡು ಒಂದು ಕೀ ಪಾಯಿಂಟ್ಸ್ ಬರ್ದಿರ್ತೀರಾ. ಆ ಕೀ ಪಾಯಿಂಟ್ಸ್ ಆದ್ಮೇಲೆ ನೀವು ಪುನರಾವರ್ತನೆ ಮಾಡ್ಕೊತೀರಾ. ನೋಡಿ, ನಿಮ್ಗೆ ಈ ಪುನರಾವರ್ತನೆ ಒಂದ್ಸತಿ ನೋಟ್ಸ್ ಬರ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೇ ಸತಿ ಪರೀಕ್ಷೆ ಬರೀರಿ ನೀವು, ಅಂದ್ರೆ ಈ ಸತಿ ಆಗಿಲ್ಲ, ಏನೋ ಜಸ್ಟ್ ಅಲ್ಲಿ ಹೋಯ್ತು ಅಂತ ಅನ್ಕೊಳ್ಳಿ. ಆದ್ರೆ ನೆಕ್ಸ್ಟ್ ನೀವು ಎಕ್ಸಾಮ್ ಬರೀತೀರಲ್ಲ, ಅವಾಗ ಈ ಕಷ್ಟ ಇರೋದಿಲ್ಲ. ನೀವೇನ್ ಮಾಡ್ತೀರಾ, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ದಾಖಲಾತಿ ಮಾಡ್ಕೋತೀರಾ. ಈಗ ಬರ್ದಿದ್ದೀರೋ ಅದು ನೋಟ್ಸ್ ಜೊತೆಗೆ ಇನ್ನೂ ಮಾಹಿತಿಗಳನ್ನ ಪಡ್ಕೊಂಡು ನಿಮ್ ಸಮಯನೂ ಕೂಡ ಮಿಕ್ತಾಯ ಆಗುತ್ತೆ. ನೀವು ನಿರ್ದಿಷ್ಟ ಒಂದು ಸಮಯದಲ್ಲೂ ಓದ್ದಂಗಾಗುತ್ತೆ. ನೀವು ಕಡಿಮೆ ಸಮಯದಲ್ಲಿ ಮತ್ತೆ ಈ ತರ ಒಂದು ನಿಖರವಾದಂತ ಒಂದು ಹಂತಗಳನ್ನ ನೀವು ಕ್ಲಿಯರ್ ಮಾಡ್ಕೊಂಬಂದ್ರೆ ನಿಮ್ಗೆ ಬಹಳ ಸುಲಭ ಆಗುತ್ತೆ. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು, ಯಾವುದೇ ಒತ್ತಡ ಇಲ್ದಿರಾ, ಯಾವುದೇ ಕಷ್ಟ ಇಲ್ದಿರಾ, ಸುಲಭವಾಗಿ ಅತ್ಯಂತ ಸ್ಪಷ್ಟವಾಗಿ ನಿಮ್ಗೆ ಓದಿರೋದು ನೆನಪಲ್ಲಿ ಉಳಿಯುತ್ತೆ. ನೆನಪಲ್ಲಿರೋದು ನಿಮ್ಮ ರಿಸಲ್ಟ್ ಅಲ್ಲಿ ಕಾಣಿಸುತ್ತೆ. ಇದೆಲ್ಲ ನಿಮ್ಗೆ ಉಪಯೋಗ ಇರೋದ್ರಿಂದ, ಈ ಪಂಚತಂತ್ರಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮತ್ತೆ ಇನ್ನೊಂದೇನು ಹೇಳ್ತೀನಿ ಅಂತಂದ್ರೆ, ನೀವು ಈ ಪಂಚತಂತ್ರನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಯಾವುದೇ ಶಾರ್ಟ್ ಕಟ್ ಇರೋಲ್ಲ, ಅಡ್ಡದಾರಿ ಇರೋದಿಲ್ಲ. ನೀವ್ ಯಾಕಂತಂದ್ರೆ ನೋಡಿ, UGC ನೆಟ್ KCET ಬರೆಯೋರು ಯಾರು ಏನ್ ಸಾಮಾನ್ಯದವರಲ್ಲ, ಎಲ್ಲ PG ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡಿರೋ ಸ್ನಾತಕೋತ್ತರ ಪದವೀಧರರು. ನೀವು ಒಂದು ವಿಷಯನ ಮಂಡಿಸ್ಬೇಕು ಅಂತಂದ್ರೆ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇರ್ಬೇಕಾಗುತ್ತೆ. ಅಂದ್ರೆ ಆ ವಿಷಯದ ಮೇಲೆ ಹಿಡಿತ ಸಾಧಿಸ್ಬೇಕು ಅಂತಂದ್ರೆ ಈ ತಂತ್ರಗಳನ್ನ ನೀವು ಮಾಡಿದ್ರೆ UGC ನೆಟ್ KCET ಕ್ಲಿಯರ್ ಮಾಡಬಹುದು. ಮತ್ತೆ ನಿಮ್ಮ ಸಬ್ಜೆಕ್ಟ್ಗಳ ಮೇಲೆ ಹಿಡಿತನೂ ಸಾಧಿಸಬಹುದು. ನೀವು ಹೆಚ್ಚು ವಿಷಯಗಳನ್ನು ಕಲಿತ್ಕೊಂಡು ನೀವು ಜ್ಞಾನನು ವೃದ್ಧಿಸ್ಕೊಳ್ಬಹುದು. ಈ ಎಲ್ಲಾ ಉಪಯೋಗ ಈ ಪಂಚತಂತ್ರದಲ್ಲಿದೆ. ದಯವಿಟ್ಟು ಅದನ್ನ ಫಾಲೋ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಈ ಪಂಚತಂತ್ರದ ಮೂಲಕನೇ ಈ ಸಿಲೆಬಸ್ ಏನಿದೆ, ಈ ಅದಕ್ಕೆ ಸಂಬಂಧಪಟ್ಟಂತ ಉಲ್ಲೇಖವಾದಂತ ಪುಸ್ತಕಗಳು ಯಾವ್ದಿದೆ, ಮತ್ತೆ ಅದಾದ ನಂತರ ಪ್ರಶ್ನೆ ಪತ್ರಿಕೆಗಳು ಏನ್ ಹಳೆ ಪ್ರಶ್ನೆ ಪತ್ರಿಕೆಗಳಿದೆ, ಅದಾದ ನಂತರ ಕೀ ಪಾಯಿಂಟ್ಸ್ ಇದೆ, ಅಂದ್ರೆ ನೀವು ನೋಟ್ಸ್ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ಅದಾದ ನಂತರ ಪುನರಾವರ್ತನೆ, ಈ 5ಕ್ಕೂ ಸಂಬಂಧಪಟ್ಟಂಗೆ ಒಂದೊಂದು ವಿಡಿಯೋನ ಪ್ರತ್ಯೇಕವಾಗಿ ನಾನು ಅದ್ರ ಸಂಬಂಧಪಟ್ಟಂಗೆ ಡೀಟೇಲಿಂಗ್ ಆಗಿ ಅಂದ್ರೆ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಇದರಿಂದ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ. ದಯವಿಟ್ಟು ಈ ವಿಷಯನ ನಿಮ್ಗೆ ಈ ಮಾಹಿತಿನ ನಾನು ಹಂಚ್ಕೊಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಇರಬೇಕು. ನನ್ನ ಈ ಏನ್ ಕನ್ನಡ KCET ಅಂಡ್ UGC ನೆಟ್ ಚಾನೆಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಗೆಳೆಯರೆ, ದಯವಿಟ್ಟು ಈ ವಿಡಿಯೋ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಗೆ ಮಾಹಿತಿ ಚೆನ್ನಾಗಿ ಸಿಗ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ಮತ್ತೆ ಆಶೀರ್ವಾದ ಪ್ರೋತ್ಸಾಹ ಬಹಳ ಮುಖ್ಯ. ನೋಡಿ, ಈ ನನ್ನ ಕನ್ನಡ KCET ಅಂಡ್ UGC ನೆಟ್ ಚಾನೆಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ಸ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ನಿಮ್ಮ ಏನು ಅಭಿಪ್ರಾಯ ಇದೆ, ಈ ವಿಡಿಯೋ ಅಭಿಪ್ರಾಯ ಏನಿದೆ, ಮತ್ತೆ ನಿಮ್ಗೆ ಯಾವ ವಿಷಯ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಲಿಂಕ್ ನ ಕಳಿಸಿರ್ತೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಸಿಲೆಬಸ್ ಏನೋ ಡೌನ್ಲೋಡ್ ಮಾಡ್ಕೊಬೇಕು, ಯಾವುದೇ ರೀತಿಯಾದಂತಹ ಮಾಹಿತಿ ಬೇಕಾದಲ್ಲಿ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮ್ಗೆ ಆ ಮಾಹಿತಿನ ಖಂಡಿತವಾಗೂ ನಿಮ್ಗೆ ತಲುಪಿಸ್ತೀನಿ. ಈ ಮಾತು ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.